ರೀ ಯಾರ ನಮ್ಮ ವಿಡಿಯೋಸ್ ಫಸ್ಟ್ ಟೈಮ್ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋ ನೋಡ್ರಿ. ಹಂಗ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಲೈಕ್ಸ್ ಕಮೆಂಟ್ಸ್ ಮಾಡೋದೇ ಮರಿಬೇಡ್ರಿ. ಮತ್ತೆ ಮಾವಿನಣ್ರಿ ಮಾವಿನಣ್ರಿ ತಾಜಾ ತಾಜಾ ಮಾವಿನ ಹಣ್ಣು, ಸಕ್ರಿ ಹಣ್ಣು, ಶೀಕಣಿ ಹಣ್ಣು ಬಂದವ ನೋಡ್ರಿ. ಮಾವಿನಣ್ರಿ ಅಯ್ಯಯ್ಯ, ಈ ಓಣ್ಯಾಗ ಒಳೆ ಬಂದೆ ನಾನು. ಒಂದ್ ಹುಟ್ಟು ಹುಳನ ಇಲ್ಲ. ಇಷ್ಟ ಏನಾರ ಹರ್ಕೊಳಕತ್ತಾನಿ ಮಾವಿನ ಹಣ್ರಿ ಅಂತಂದೆ ಒಂದರ ಹೊರಗೆ ಬರ್ತಾವ ನೋಡ. ಮಾವಿನ ಹಣ್ರಿ, ತಾಜಾ ತಾಜಾ ಮಾವಿನ ಹಣ್ಣು. ಅಯ್ಯಯ್ಯ, ಒಳೆ ಬಂದೆ ನಾ ಈ ಊರಿಗೆ. ತಣ್ಣಗಾತಾಗ ಮುಂದಿನ ಊರಿಗಾರ ಹೋಗ್ಲಿಲ್ಲ. ಅಯ್ಯಯ್ಯ, ಈ ಊರಾಗ ಮಂದಿ ಮನುಷ್ಯರದವ ಇಲ್ಲ. ಚಪಾತಿ ಸೀಕಣಿ ಮಾಡ್ಬೇಕ ಅಂದೆ. ಮಾವಿನ ಹಣ್ಣು ಇದ್ದಿದ್ದಿಲ್ಲ, ಬಂದಾಳನ ಮಾವಿನ ಹಣ್ಣು ಮರಕ್ಕೆ. ಚಲೋ ಆತ್ ಬಿಡ ಇವ ಬಂದಿದ್ದೆ. ಮಾವಿನ ಹಣ್ಣಿನ ಅಕ್ಕಾರ ಬರ್ರಿ ಇತ್ತಾಗ ಬರ್ರಿ. ಮಾವಿನ ಹಣ್ರಿ. ಸರೋಜಿನ ಕಲ್ಲಿನ ತಗೊಂತಾನೆ ಅಂದಿದ್ರೆ, ಈ ಕಡೆ ಆಕಿನ ತಗೊಂತಾನೆ ಅಂದಿದ್ರೆ ಎಲ್ಲಿ ಕಾಣವಲ್ಲ ಇವ. ಸರೋಜಿ ಕಲ್ಲವ, ಮಾವಿನ ಹಣ್ಣು ಬಂದವ ಬರ್ರಿ. ಇವನ ಒಲೆ ಇವತ್ತೇನ ಒಟ್ಟು ಮುಷ್ಟಿಯನ್ನು ಖಾಲಿ ಮಾಡ್ಕೊಂಡು ಹೋಗ್ತಾನೆ ಅನಿಸ್ತತಿ. ಈ ಹೆಣ್ಮಗಳು ನೋಡಿದ್ರೆ ಎಲ್ಲಾರನ್ನ ಕರಿಯಾಕತ್ತಾಳ. ಕರೀಲಿ ಕರೀಲಿ. ಕರೀರಿ ಅಕ್ಕಾರ ಕರೀರಿ. ಹಣ್ಣು ಮಾತ್ರ ನಂಬರ್ 1 ಹಣ್ಣು ಅದಾವ್ರಿ. ಹಂಗ ಬಾಯಾಗ ಇಡ ತಡಕಿಲ್ಲನ. ಅಷ್ಟ ಬೆಲ್ ಸತ್ತವ್ರಿ ಇವ. ಎಲ್ಲಾರು ಹಣ್ಣು ಸಕ್ಕರೆ ಇದ್ದಂಗಿದ್ವ, ನಾವು ಬೆಲ್ ಇದ್ದಂಗ ಅದಾವ್ರಿ ಅಂತ ತಾಜಾ ಮಾವಿನ ಹಣ್ಣ್ರಿ ಇವ. ಯಾಕಾರ ಕರೀರಿ ಕರೀರಿ, ಯಾರು ಬರ್ತಾರ ನೋಡ್ರಿ. ನಮ್ಮಂತಲ್ಲಿ ಮಾವಿನ ಹಣ್ಣು ತಗೊಂಡ್ರೆ ಅವ್ರ ಶೀಕಣಿಗೆ ಬೆಲ್ಲ ಹಾಕದ ಬೇಡ್ರಿ. ಇವ ಬೆಲ್ ಇದ್ದಂಗ ಅದಾವ್ರಿ ಯಾಕಾರ ಹಣ್ಣು. ಇವ ತಡಿಯ, ಅವರು ತಗೊಂತೇನೆ ಅಂದಿದ್ರ ಅದಕ್ಕೆ ಕರೆದಾರ ಕರಿತೇನೆ. ಹೇಳಿ ಬಿಡು ಬುಟ್ಟಿನ ಹೇಳ್ಕೊರಿ ಅಕ್ಕರ ಒಂದೀಟ. ಮಾವಿನ ಹಣ್ಣು ಬಂದವನೇ ರೇಣಮ್ಮ. ಮಾವಿನ ಹಣ್ಣು ಬಂದವನೇ ರೇಣಮ್ಮ. ಮಾವಿನ ಹಣ್ಣು ಬಂದವನೇ ರೇಣಮ್ಮ. ಯವ್ವ ಇವಕರ್ ಹೆಣ ಐತ್ಲಿ. ಇವಕರ್ ಕಣ್ಣು ಏನಾರ ಸೇದಿಗಿದಿ ಹೋಗಿದ್ದವ. ಅಲ್ಲ ಆಕಿ ಹೆಣ್ಮಗಳ ಮಾವಿನ ಹಣ್ಣ್ರಿ ಅಂತಂದು ಚೀರ್ಕೊಂತ ಬರಾಕತ್ತಾಳ ತಾಗಿಂದ. ಇವಕರ್ ಕಣ್ಣಾಗ ಏನಾರ ಎಮ್ಮಿ ಮುಕ್ಕೊಂಡಿದ್ದವನೆ. ಕಿವ್ಯಾಗ ಏನಾರ ಗೂಟ ಗೀಟ ಹೊಡ್ಕೊಂಡಿದ್ದವನೇ ಇವ. ಕಣ್ಣಾರಿ ನೋಡ್ತಾವ, ಕಿವಿಯಾರಿ ಕೇಳ್ತಾವ. ಮತ್ತೆ ಮಾವಿನ ಹಣ್ಣು ಬಂದವನೇ. ಮಾವಿನ ಹಣ್ಣು ಬಂದವನೇ ರೇಣಮ್ಮ. ಬಂದಿದ್ದು ಸಂಘ ಕೇಳ್ತಾವ. ಕಣ್ಣಾಗ ಕಾಣ್ತಾವಿಲ್ಲೇ. ಮಾವಿನ ಹಣ್ಣು ಕಣ್ಣಂಗೆ ಕಾಣ್ತಾವ ಏನ? ಅವು ತೆಂಗಿನಕಾಯಿ ಕಣ್ಣಂಗೆ ಕಾಣ್ತಾವ ಹೇಳ್ರಿ ನಿಮ್ಗೆ. ಕಣ್ಣನ ನೀಚ ಅದಾವಿಲ್ಲ. ಎರಡು ಸೋಡಾ ಬುಡ್ಡಿ ಹಾಕೊಂಡತ್ತ. ಯಾಕ ಹೇಳ್ಬಿ ಹೆಂಗ ಇವ ಮಾವಿನ ಹಣ್ಣು? ಕೇಳಿದ್ರಿ ನೀ ಯಾಕೆ ಹಂಗೆ ಮಾಡ್ತೀರಿ? ಹೋಲ್ ಬಿಡ್ರಿ ಯಾಕಾರ ಮಾವಿನ ಹಣ್ಣು ಬಂದವ್ರಿ. ಮಾವಿನ ಹಣ್ಣು ತಗೊಂಬಂದನಿ, ಮಾವಿನ ಹಣ್ಣು ಅದಾವೆ. ಮತ್ತೆ ನೀವು ಹಂಗೆ ಕೇಳಿದ್ರ ಅವ್ರಿಗೆ ಸಿಟ್ಟು ಬಂತು ಬಿಡ್ರಿ. ಬರ್ರಿ ಅಕ್ಕಾರ ಬರ್ರಿ. ಬಾರಿ ಪಿರೇಸದವ್ರಿ ಹಣ್ಣು, ಬಾರಿ ಪಿರೇಸದವ್ರಿ. ಈಗ ಹಂಗ ನಮ್ಮ ಗಿಡದಾಗಿಂದನ ಹಣ್ಣು ಅಡಿಗಿಟ್ಟಿದ್ವಿ ರೀ. ಅಡಿಗಿಟ್ಟಿದ್ ಹಂಗ ತಗೊಂಬಂದ ನೋಡ್ರಿ ನಾನು. ಇವ ಮಾರ್ಕೆಟ್ನಾಗ ಅವ ಎಣ್ಣೆ ಪಣ್ಣೆ ಹೊಡೆದಿರ್ತಾರಲ್ಲ, ಅವು ದೌಡ್ ಹಣ್ಣು ಆಗ್ಬಿಡ್ತಾವ್ರಿ. ನಮ್ಮ ಹಂಗಲ್ರಿ, ನಾವು ಮನ್ಯಾಗ ಅಡಿಗೆ ಇಟ್ಬಿಡ್ತೇವೆ. ಅಲ್ಲಿಂದ ಸೀದಾ ಬುಟ್ಟೆ ಹಾಕೊಂಡು ಸೀದಾ ಹಿಂಗ ಬಂದ ನೋಡ್ರಿ ಅಕ್ಕಾರ. ಹೋಲ್ ಬಿಡ ಅದನ್ನ ಅದ ಹೇಳ. ರೇಟ್ ಹೇಳ. ಇವ ಭಾಳ ಏನು ಅಷ್ಟೊಂದು ಚಲೋ ಇಲ್ಲ ಅನಿಸ್ತತಿವ ಇವ. ಯಾಕ ಚುಕ್ಕಿ ಇದ್ದಂಗ ಅದಾವ. ಚುಕ್ಕಿ ರೋಗ ಏನಾರ ಬಂದ್ಗಿಂದವನ ಇವಕ್ಕ ಮಾವಿನ ಗಿಡಕ್ಕೆ, ಮಾವಿನ ಹಣ್ಣಿಗೆ. ಸರಿಲೇ ಈಕಿನ ರೇಣಮ್ಮ ಸರಿ ನೋಡ್ತಾನಿಲೆ. ಹೌದೌದು, ಒಂದೊಂದು ಚುಕ್ಕಿ ಅದಾವ್ರಿ ಅಕ್ಕಾರ. ಆದ್ರೆ ಹೋಲ್ ಬಿಡ್ರಿ, ರೇಟ್ ಹೇಳ್ರಿ ಎಷ್ಟಂತಾನ. ಒಳಗೆ ಚಲೋ ಅದಾವ ಅನಿಸ್ತತಿ ಅಕ್ಕಾರ. ಮ್ಯಾಗಷ್ಟ ನೋಡಕ್ ಹಂಗ ಅದಾವ್ರಿ ಅವ. ಒಳಗೆ ಹಂಗ ಬೆಲ್ ಇದ್ದಂಗ ಅದಾವ್ರಿ ಅಕ್ಕಾರ. ಹೇಳದನಲ್ರಿ ನಾನು ಮಾರ್ಕೆಟಿಂದ ತಂದಿಲ್ಲ ಹಣ್ಣು ಅಂತಂದೆ. ಹೇಳ ಇವ ರೇಟ್ ಹೇಳ ಇವ. ನೀನೆ ಮಾರ್ಕೆಟಿಂದಾರ ತಮ್ಮ ಗಿಡದಾಗಿಂದ ಹರ್ಕೊಂಡಾರ ಬಾ, ಆರಿಸ್ಕೊಂಡಾರ ಬಾ, ನಮಗೆ ಎದಕ್ ಬೇಕವ? ಹಣ್ಣು ಹೆಂಗದವ? ಚಲೋ ಅದಾವನೆ? ಹ್ಞೂನ್ರಿ ಅಕ್ಕಾರ, ನಂಬರ್ 1 ಹಣ್ಣು ಅದಾವೆ ಅಕ್ಕಾರ. ತಗೋರಿ, ನಂಬರ್ 1 ಹಣ್ಣಲ್ಲ 110 ರೂಪಾಯಿ ಕೆಜಿ ನೋಡ್ರಿ. ಆ ಕಡೆ ಮ್ಯಾಗಿನ ಓಣ್ಯಾಗೆಲ್ಲ 120 ಕೊಟ್ಟನೆ. ಇಲ್ಲೇ ಈ ಓಣ್ಯಾಗ ನಾನೇ ಹೋಲಿ ಅಂತಂದೆ ಕಡಿಮೆ ಕೊಡಾತನ್ರಿ. 110 ರೂಪಾಯಿ ಕೆಜಿ ನೋಡ್ರಿ. ಅವ್ವ ಏನ ಇವ, ನೀ ಏನು ಹಣ್ಣು ಮರಕತಿ, ಏನು ಬಂಗಾರ ಮರಕತಿಯ ಇವ ತಾಯಿ? 110 ರೂಪಾಯಿ ಕೆಜಿ ಅಂದ್ರೆ ತೀರ ಐತಿಲ್ಲ ಅದೇ. ಅಲ್ಲೇ ಸಂತ್ಯಾಗೆಲ್ಲ 30 ರೂಪಾಯಿ 40 ರೂಪಾಯಿ ಕೆಜಿ ಹಚ್ಚಿರ್ತಾರ. ನೀ ನೋಡಿದ್ರೆ 110 120 ಅನ್ನಕತ್ತೀರಿ. ಹೌದೌದ ಇವ, ಸಂತ್ಯಾಗ 40 ರೂಪಾಯಿ 50 ರೂಪಾಯಿ ಹಚ್ಚಿರ್ತಾರ. ನೀನ ಇವ 120 110 ಅನ್ನಕತ್ತೀರಿ ಕೆಜಿಗೆ. ಅಕ್ಕಾರ ಅವು ಹಣ್ಣು ಮ್ಯಾಗಿರ್ತಾವ್ರಿ. ನಮ್ಮೂ ತಾಜಾ ನಂಬರ್ 1 ಹಣ್ಣ್ರಿ ನಮ್ಮೂ. ನೀವು ನೋಡಿದ್ರ ಹಿಂಗ ಅನ್ನಕತ್ತೀರ ಅಕ್ಕಾರ. ನಿಮ್ಮ ಚಲೋ ಹಣ್ಣ್ರಿ ಇದೆ. ನಂಬರ್ 1 ತಾಜಾ ಹಣ್ಣ್ರಿ ಇದೆ.
ಯವ್ವ ಎಲ್ಲಿ ತಾಜಾ ಎಲ್ಲ ಅವ ಇರ್ತಾವ. ಹೇಳ ಹೇಳ ರೇಟ್ ಹೇಳ. 4 ಮಂದಿನ ಒಂದೊಂದು ಕೆಜಿ ತಗೊಂತೇವಿ. ರೇಟ್ ಹೇಳ. ನೀ ಸುಮ್ಮನೆ ಹಿಂಗ 110 120 ಅನ್ಕೊಂತ ಹೋದ್ರ ಹಣ್ಣೆ ತಗೋಬೇಕು ಅವನ. ಅಲ್ಲೇ ಕೊಳ್ತ ಜಾಗ ಅಷ್ಟ ಬಾಲುಳ ಹಾಕೋ ನೋಡ. ಹೇಳ ಹೇಳ ರೇಟ್ ಹೇಳ. ಹೌದವಾ ಇವ ಹೇಳ ಬೇ ರೇಟ್ ಹೇಳ. ಅಕ್ಕಾರ 110 ಏನು ಬೇಡ, ನಮಗೂ ಬೇಡ ನಿಮಗೂ ಬೇಡ. 100 ರೂಪಾಯಿ ಕೆಜಿ ನೋಡ್ರಿ ತಗೊಂಬಿಡ್ರಿ. ಹಣ್ಣು ಮಾತ್ರ ನಂಬರ್ 1 ಕ್ವಾಲಿಟಿ ಅದಾವ್ರಿ. ಜೇಕ ಅಲ್ಲ ಈ ಹೆಣ್ಮಗಳ ಅರ್ವಿ ಮಾರಾಕತ್ತಾಳ ಏನು ಹಣ್ಣು ಮಾರಾಕತ್ತಾಳ? ನಂಬರ್ 1 ಕ್ವಾಲಿಟಿ ಅದಾವಂತ ತಗೋರಳತ್ತಾಗ. ಆಕಿ ಹಂಗನ್ನಾಕತ್ತಿಲ್ಲ. ನಂಬರ್ 1 ಹಣ್ಣು ಚಲೋ ಅದಾವೆ, ಶಿವೀಟೆ ಭಾಳ ಅದಾವ ಅಂತಂದು ಅನ್ನಕತ್ತಾಳ ಆಕಿ. ನೀ ನಂಬಿಕೆ ಹಾಳೆ ನಿಂತ ಕಿಶಕತ್ಲ 42 ಹಲ್ ತಕೊಂಡೆ. ಅಯ್ಯಯ್ಯ ಇದ್ರ ಸಿಡ್ಕೊಂಡು ಹೋಗ್ಲಿ. ಅಲ್ಲ ಮನುಷ್ಯರಿಗಿರೋದ 32 ಹಲ್ ಇರ್ತಾವ. ನೀ ಮತ್ತೆ ಇನ್ಯಾಡ 10 ಇನ್ನು 10 ಹಲ್ಲು ಎಲ್ಲಿಂದ ತಂದು ಕುಡ್ಸಿದೆ ಇವ ನನಗೆ? ಬಾ ಅರೆ ಹೇಳಮ್ಮ ಹೇಳ ರೇಟ್ ಹೇಳ. ಆಕೆ ಒಬ್ಬಕ್ಕೆ ಹೆಣ್ಮಗಳ ನಮಗೂ ಬೇಡ ನಿಮಗೂ ಬೇಡ 100 ರೂಪಾಯಿ ಕೊಡ್ರಿ ಅಂತಾಳೆ. ಆಕಿ ಹೇಳಿದ ರೇಟಿಗೆ ಕೊಡಕಾಕತ್ತಾನೆ ನಾವು. ಸರೋಜಕ್ಕ ಆಕಿ ಬೇಡ ನಮಗೂ ಬೇಡ 30 ರೂಪಾಯಿ ಕೆಜಿ ಕೊಡ್ತಾಳ ಕೇಳ. ಎಷ್ಟಂತ ಸರೋಜಕ್ಕ? 3 ಅಯ್ಯಯ್ಯ ಇವ್ಕೂರು ಮಾರ್ಮಣ್ಣಾಗ್ಲಿ. ಅಲ್ಲ ಆಕಿ ನೋಡಿದ್ರೆ 100 ರೂಪಾಯಿ ಏನಾಗತ್ತ, ಇವ್ ನೋಡಿದ್ರೆ 3 ರೂಪಾಯಿ ಕೆಜಿ ಕೊಡೋರು ಏನಾಗತ್ತ. ಆಕಿ 3 ರೂಪಾಯಿ ಅರ್ಧದಾಗ ಗಿರ್ದ ಹಣ್ಣು ಕೊಡಂಗಿಲ್ಲ. ಏನೇ ತಲೆ ಬುಡ ಇಲ್ದಂಗ ಲೆಕ್ಕ ಮಾಡ್ತಾವ ಇವ. ಏನ ಸರೋಜಕ್ಕ ಹೇಳ್ರಿ ಅಕ್ಕಾರ. ತಗೊಳದಿದ್ರೆ ಹೇಳ್ರಿ, ಇಲ್ಲಾಂದ್ರೆ ನಾನು ಮುಂದಿನ ಊರಿಗೆ ಹೋಗ್ಬೇಕ ಹೊತ್ತಕತಿ. ಸುಮ್ಮನೆ ನಾನು ಇಲ್ಲೇ ಕುತ್ಕೊಂಡ್ರೆ ಆಗಂಗಿಲ್ರಿ. ಹೇಳ್ರಿ ಯವ್ವ ಹೆಣ್ಮಗಳೇ ನಮಗೂ ಬೇಡ ನಿಮಗೂ ಬೇಡ 30 ರೂಪಾಯಿ ಕೆಜಿ ಹಂಗ ಕೊಡ. 4 ಮಂದಿನ 4 ಕೆಜಿ ತಗೊಂತೆ. ಅವು ಹಣ್ಣು ಚಲೋ ಅರಲ್ಲ ಏನಿಲ್ಲ, ಮ್ಯಾಗ ಚುಕ್ಕಿ ಅದಾವೆ. ನಮಗೂ ಬೇಡ ನಿಮಗೂ ಬೇಡ 30 ರೂಪಾಯಿ ಕೆಜಿ ಹೆಂಗೆ ಕೊಟ್ಟು ಬಿಡ. ಅಯ್ಯಯ್ಯ 30 ರೂಪಾಯಿ ಅಂದನೀಕೆ. ನಾನು 3 ರೂಪಾಯಿ ಕೇಳಾಕತ್ತಾಲ, ಅದಕ್ಕೆ ಏನಾರ ಈಕೆಲ್ಲಿ ಹಣ್ಣು ಕೊಡ್ಬೇಕು ಅಂದೆ. 30 ರೂಪಾಯಿನೇ ಅಡ್ಡಿಲ್ಲ. ಏನು 30 ರೂಪಾಯ ಅಲ್ರಿ ಯಾಕಾರ? ಅರ್ಧದಾಗ ಗಿರ್ದಾನೆ ಬರೋಂಗಿಲ್ರಿ. ನೀವೇನು ಅಡ್ಡಿಗೆ ಹಿಂಗ ರೇಟ್ ಮಾಡಿದ್ರೆ ಹೆಂಗ್ರಿ ಯಾಕಾರ? 30 ರೂಪಾಯಿ ಕೆಜಿ ಮಾವಿನ ಹಣ್ಣು ಕೊಡ್ತಾರನ್ರಿ? ಅಲ್ಲ ಸಂತ್ಯಾಗ ಹೋಗಿ ಕೇಳಿ ಬಂದಿರಿ ನೀವು? ರೀ ಯವ್ವ ಈಗ ಏನು ಆತ ಇದೆ ಮಾವಿನ ಹಣ್ಣಿಂದ ಸೀಸನ್ ಮುಗಿಯಾಕ ಬಂದೈತಿ. ಅದ್ರಾಗ ಎಲ್ಲ ಮ್ಯಾಗಷ್ಟ ಹಿಂಗ ಕೆಪ್ಪ ಹೋಗಿರ್ತಾವ, ಒಳಗ ಬುಚ್ಚು ಹುಳ ಆಗಿರ್ತಾವ. ಅಕ್ಕಾರ ನೋಡಿ ಕೊಡ್ರಿ. ಮತ್ತೆ 4 ಕೆಜಿ ಹಣ್ಣು ಹೋಗವು ಇಲ್ಲ ನಿಮ್ಮ? ನೋಡ್ರಿ ಮತ್ತೆ ಕೊಡ್ರಿ. ಇಲ್ಲಿಲ್ರಿಪ್ಪ ಆಗಂಗಿಲ್ರಿ. 30 ರೂಪಾಯಿ ಕೆಜಿ ಅಂದ್ರೆ ಆಗಂಗಿಲ್ಲ. ಅರೇನಮ್ಮ ಏನ್ ಮಾಡೋದೀಗ ಕೇಳ, ಇನ್ನೊಂದು 5 ರೂಪಾಯಿ ಜಾಸ್ತಿ ಮಾಡಿ 35 ರೂಪಾಯಿ ಕೆಜಿ ಹಂಗ ಕೊಟ್ಬಿಡೋಣ. ಅದ್ರ ಮ್ಯಾಗ ಆಗಂಗಿಲ್ಲವ ಇವ ಹಂಗಂತೀಯ ಸೋಜಕ್ಕ? 25 ರೂಪಾಯಿ ಕೆಜಿ ಹಂಗೆ ಕೇಳ. 30 ರೂಪಾಯಿ ಏನು ಭಾಳ ಆಗ್ತದೆ? ಅಲ್ಲ ಈಗೇನು ಮೈನನ್ನು ತೊಗೊಳಕಲ್ ಬಿಡ ಈಕೆ. ಹಲ್ಲು ಬೀರಿ 25 ರೂಪಾಯಿ ಅಂತ ಹೋಗ. 25 ರೂಪಾಯಿಗೆ 1 ಲೀಟ್ರ್ ಅರ್ಧ ಲೀಟ್ರ್ ಹಾಲು ಬರಂಗಿಲ್ಲ. 25 ರೂಪಾಯಿ ಅಂತ ತಣ್ಣೀರ ಇವ 30 ರೂಪಾಯಿಗೆ ಕೊಡುವಲ್ಲಕ್ಕಿ. ನೀನು 25 ರೂಪಾಯಿ ಕೊಡ್ತಾಳ ನಿನಗೆ? ಏನು ಲೆಕ್ಕಾಚಾರ ಹಾಕ್ತೀಯ ನೀನೆ ಕಲ್ಲಮ್ಮ? ವ್ಯಾಪಾರ ಮಾಡಕ್ಕೆ ಅಲ್ಲ ಬಿಡ ನೀನೆ. ಅಡ್ಡಿ ಮಾಡಿ ತಣ್ಣಗೆ ವಿಶ್ವಾಸಕ್ಕೆ ನೀನು ಹಾಕಾರ. ಹೇಳ್ರಿ ರೇಟ್ ಮಾಡ್ರಿಪ್ಪ. ನನಗೆ ಮುಂದೆ ಹೋಗೋದವೆ. ಸುಮ್ಮನೆ ಇಲ್ಲಿ ಕುತ್ಕೊಂಡೆ ಟೈಮ್ ಪಾಸ್ ಮಾಡೋಕ್ಕಾಗಂಗಿಲ್ಲ ನಂಗೆ. ಯಾವ ನಾವು ಏನು ಟೈಮ್ ಪಾಸ್ ಮಾಡಕತ್ತಿಲ್ಲ, ರೇಟ್ ಮಾಡಕತ್ತೀವಿ. ಹೇಳಿ ಸುಮ್ಮನೆ 4 ಕೆಜಿ ಹಣ್ಣು ನೀನು ವ್ಯಾಪಾರ ಮಾಡ್ದಂಗೆ ಹೋಗಿ ನೋಡಿ ಅದ. ನಿಂದ ಕಡೆ ಲಾಸ್ಟ್ ಹೇಳ. ಸುಮ್ಮನೆ ನಮಗೂ ಬೇಡ ನಿಮಗೂ ಬೇಡ 35 ರೂಪಾಯಿ ಕೊಡ್ತೇವೆ ನೋಡಿ ಕೆಜಿಗೆ. ಏನಂತಿರುವ ಹೇಳ ಕಲಮ್ಮ? ಹೂನೆ ಅಷ್ಟಂತ ಸರೋಜಕ್ಕ ಅಷ್ಟ ಬಿಡ. ಸಂತ್ಯಾಗ ನೋಡ್ತೀನ 25 ರೂಪಾಯಿ 30 ರೂಪಾಯಿ ಹಜಿರ್ತಾರ. ಮತ್ತು ನಾವು ಚಲೋ ಅದಾವು ಹಣ್ಣು ಅಂತಂದು 35 ರೂಪಾಯಿ ಕೇಳಾಕತ್ತೀವಿ. ಆಕಿ ಕೊಟ್ರೆ ಚಲೋ. ಮತ್ತೆ ಯಾವ ಇವ್ಕರ ಏನಾಯ್ತ್ರಿ ಇವಕ್ಕ? ಆ ಕಡೆ ಮ್ಯಾಗಿ ನೋಡ್ಯಾಗ 80 ರೂಪಾಯಿ ಕೆಜಿ ಕೊಟ್ಟು ಬಂದೇನಿ. ಇವು ನೋಡ್ತೀಯ ಅಡ್ಡಿ 35 ರೂಪಾಯಿ ಅಂತ. ಇವ ಯಾಕೆ ಕೊಟ್ಟಾರ ಇವಕ್ಕ? ತಣ್ಣಗೆ ಎದ್ದೆ ಮುಂದಿನ ಊರಾಗ 100 ರೂಪಾಯಿ ಕೆಜಿ ಹಂಗೆ ಕೊಟ್ಟು ಹೋಗ್ಬೋದು. ಇವು 4 ನೋಡಿದ್ರೆ ಅಂತಾರಲ್ಲ ಹಂಗಾಯ್ತಿತ್ತು. ಬಳೆ ಎದ್ದು ಹೋಗ್ಕಂತ ತಣ್ಣಗೆ. ಅಕ್ಕಾರೆ ಒಂದೀಟ ಬುಟ್ಟಿ ಹೊರಸ್ಬರಿಪ್ಪ, ಬುಟ್ಟಿ ಹೊರಸ್ಬರಿ. ಅಯ್ಯಯ್ಯ ಅಲ್ಲ ಇಲ್ಲಿ ವ್ಯಾಪಾರ ಮಾಡಕತ್ತೀವಿ, ನೀ ನೋಡಿದ್ರೆ ಬುಟ್ಟಿ ಹೊರಸ್ಬರಿ ಅಂತೀಯಲ್ಲ ತಾಯಿ. ಹೇಳ ರೇಟ್ ನಿಂದು ಎಷ್ಟು ಲಾಸ್ಟ್ ಹೇಳ. ತೀರಾ 35 ರೂಪಾಯಿ ಕೆಜಿ ಕೊಡಂಗಿಲ್ಲ ಅಂದ್ರೆ ಹೆಂಗವ ನೀನು? ಅಲ್ರಿ ಯಾಕಾರ ನಿಮ್ಮ ವ್ಯಾಪಾರ ಮಾರೇನ್ರಿ ನೀವು? ಮಾರೇ ಇವೆ. ಹೋಗ್ರಿ ಆ ಕಡೆ ಉಣ್ಯಾಗ 60-80 ರೂಪಾಯಿ ಕೆಜಿ ಮಾರಿ ಬಂದನಿ. ಇಲ್ಲಿ ನೋಡಿದ್ರ ನೀವು ತೀರಾ ಅಡ್ಡಿಗೆ ಕೇಳಿದ್ರೆ ಯಾರು ಮಾವಿನ ಹಣ್ಣು ಕೊಡ್ತಾರ? ಮಾವಿನ ಹಣ್ಣು ಸಿಪ್ಪಿ ತಿಂದೆ ಸಿಪ್ಪಿನ ತಿನ್ನಂಗೆ ಕೊಡಂಗಿಲ್ಲ ನಿಮ್ಗೆ. ಮಾವಿನ ಹಣ್ಣಿಂದ ಒಳಗೆ ಗ್ವಾಟ್ ಇರ್ತೈತಲ್ಲ
ವಾಟಿನ ಬೀಸಿ ಮಾರಿ ಮುಗಿದು ಹೋಕ್ಕಾರ. ವ್ಯಾಪಾರ ಮಾಡವು ನೀವೆಲ್ಲಾರ ಹೊರಸ್ರಿ ಬುಟ್ಟಿ ಹೊರಸ್ರಿ. ಯವ್ವ ತಾಯಿ, ನೀ ಎಲ್ಲಾರ ಯಾವಾಗ ವ್ಯಾಪಾರ ಮಾಡಿದ್ದೀನ ಇವ? ತೀರ 35 ರೂಪಾಯಿ ಕೆಜಿ ಮಾವಿನ ಹಣ್ಣು ಕೊಡಂಗಿಲ್ಲ ಅಂದ್ರೆ ಅದಕ್ಕೆ ನೀವು ಮಾವಿನ ಹಣ್ಣು ಒಂದೊಂದು ಹೋಗಿಲ್ಲ, ಅದಕ್ಕೆ ಹೊಸ ಬುಟ್ಟಿ ತುಂಬ ಹಂಗ ಕುಂತಾವ. ನಡಿ ನಡಿ, ಸಂತಿಗೆ ಒಂದು ಹೆಜ್ಜೆ ಮುಂದೆ ಹೋಗಿ ತಂದ್ರೆ 30 ರೂಪಾಯಿ 25 ರೂಪಾಯಿ ಕೆಜಿ ಕೊಡ್ತಾರೆ. 60 ರೂಪಾಯಿ 80 ರೂಪಾಯಿ ಕೊಟ್ಟ ಅಂತ. ಹೋಗು ಎಲ್ಲ ಚುಕ್ಕಿ 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 ಅಯ್ಯೋ ಅವು ಹಣ್ಣೆ ಒಳಗೆ ಎಷ್ಟು ಹುಳ ಅದಾವ ಏನ. ಹೌದೌದು ಸರೋಜಕ್ಕ, ನೋಡುವ ಮತ್ತೆ ಕೊಡಂಗಿದ್ರ ಕೊಡ, ಇಲ್ಲ ಅಂದ್ರೆ ಆ ಬುಟ್ಟಿ ತಗೊಂಡ ನಡಿ. ಯುವಕರು ಕೂಟ ನಿಂತ್ರ ಆಗಂಗಿಲ್ಲ ಕೆಲಸ. ಅದೇನ ಅಂತಾರಲ್ಲ, ಕೆಲಸ ಇಲ್ಲದು ಏನೋ ಮಾಡಿದ್ವು ಅಂತ ಹಂಗಿವ. ನೋಡ್ತೀಯ ವ್ಯಾಪಾರ ಮಾಡವ ಇವೆ 30 ರೂಪಾಯಿ ಕೆಜಿ ಕೇಳ್ತಾವ. ಹೊಲ್ ಬಿಡ, ಎಷ್ಟು ಮಂದಿ ಬರ್ತಾರ ದಿನ ಮಾವಿನ ಹಣ್ಣ್ರಿ ಅಂತಂದೆ ಅವ್ರ ಹತ್ರ ತಗೊಂಡ್ರಾತೆ. ಯಾರ ಹತ್ರ ತಗೋರಿ ಯಾಕಾರ ಬುಟ್ಟಿ ಹೊರಸ್ರಿ. ಎಷ್ಟೆಲ್ಲ ಮಾತಾಡ್ತಿದಿ, ಬುಟ್ಟಿ ಹೊತ್ಕೋರ ಇವ ನೀನ. ಸರೋಜಕ್ಕ ಹಂಗನ್ ಮಾಡ್ದೆ, ಹೊರಸ್ ಅದೇನು ವ್ಯಾಪಾರ ಮಾಡ್ಲಿರಿ ಏನಾತೆ, ಹಂಗ ಇದು ಮಾಡಬಾರ್ದೆ, ಬುಟ್ಟಿ ಹೊರಸ ವ್ಯಾಪಾರ ಮಾಡ ಮಾರಿ ಇವೆ. ಸುಮ್ಮನೆ ಇಷ್ಟತನ ಬುಟ್ಟಿ ಇಳಿಸ್ಕೊಂಡು ಕುತ್ಕೊಂಡೆ ಒಂದು ಹಣ್ಣು ತಗೋದಿಲ್ಲ. ಹೇಳ್ತಾವ 30 ರೂಪಾಯಿ ಕೆಜಿ 35 ರೂಪಾಯಿ ಕೆಜಿ ಕೊಡ ಅಂತಂದು. ಹೋಗ್ರಿ ಹೋರಿ ಮನ್ಯಾಗ ಹೊರ ಇದ್ರು ಮಾಡೋರಿ, ನೀವೆಂದು ವ್ಯಾಪಾರ ಮಾಡಿ ಓಲ್ಗುಡ್ಸಿದ್ರಿ. ಹೋಗ ನೀ ಎಂದ ಹಣ್ಣು ಮಾರಿ ಓಲ್ಗುಡ್ಸಿದಿ, ಹೊಸ ಹಣ್ಣು ಬುಟ್ಟ ಇಟ್ಕೊಂಡೆ. ಅಷ್ಟು ಮಾರೇನಿ ಇಷ್ಟು ಮಾರೇನಿ, ಹಂಗಿಟ್ಟಿದ್ವಿ ಹಿಂಗಿಟ್ಟಿದ್ವಿ, ತಾಜಾ ಹಣ್ಣು, ಬೆಲ್ಲದ ಹಣ್ಣು, ಸಕ್ರೆ ಹಣ್ಣು, ಅವೇನೇ ಇಂಥವ ಏನದ ಸೀಕಣಿ ಹಣ್ಣು, ಇಂಥವೆಲ್ಲ ಮಜಾಕ ಎಷ್ಟು ಕೇಳಿಲ್ಲ ನಾವೇ. ಹೋಗೋಗ ಇವ ಹೋಗ, ಸಂತಿಗೆ ಹೋದ್ರೆ ಎಷ್ಟು ಬೇಕಾದಷ್ಟು ಸಿಗ್ತಾವ. ಹೌದೌದು ಸರೋಜಕ್ಕ, ಜಾಗ ಸಿಗ್ತಾವೆ, ಅಲ್ಲೇ ತಂದ್ರೆ ಹತ್ ಬಿಡತ್ತ. ಹೋಗ್ರಿ ಅಲ್ಲೇ ತಗೋಗ್ರಿ. ಮತ್ತೆ ಅದಕ್ಕಿಲ್ಲ ಬುಟ್ಟಿ ಇಳಿಸಿ ನಂದ್ರೆ ಟೈಮ್ ವೇಸ್ಟ್ ಮಾಡಿದ್ವಾ ಏನ. ವ್ಯಾಪಾರ ಮಾಡವ ಇವೆಲ್ಲಾರ ಅತ್ತ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ದು ನೋಡಿ. ಏನ ತಗೊಂಡು ಹೋಲ್ ಗುಡಿಸ್ತಾವನ ನರ್ಗತಿ. ಮಾಯಿನಣ್ರಿ, ತಾಜಾ ತಾಜಾ ಮಾಯಿನಣ್ಣ, ಬೆಲ್ಲದ ಮಾಯಿನಣ್ಣ, ಸೀಕಣಿ ಮಾಯಿನಣ್ಣ, ಮಾಯಿನಣ್ರಿ. ತಗೊಂತಾರ ಹೋಗಿ ನೀನು ಮಾಯಿನಣ್ಣ. ಹೇಳಕ್ ಬಂದ ಇಲ್ಲಿ ಮಾಯಿನಣ್ರಿ, ತೂತಾಪರಿ ಪರಿ ಏನದು ಇದು ಸೀಕಣಿ ಮಾಯಿನಣ್ಣ, ಬೆಲ್ಲದ ಮಾಯಿನಣ್ಣ, ಆ ಮಾಯಿನಣ್ಣ ಈ ಮಾಯಿನಣ್ಣ ಅಂತಂದೆ ಬಾರಿ ತಗೊಂತಾರ. ಹೋಗೋಗು ವ್ಯಾಪಾರ ಮಾಡಿ ಹೋಲ್ ಗುಡಿಸಿ ಬುಟ್ಟಿ ಖಾಲಿ ಮಾಡ್ಕೊಂಡು ಹೋಗಿ ಏನ. ಹೋಗ ಇವ ಹೊಕ್ಕ, ನನಗೆ ಗೊತ್ತಿಲ್ಲ ನಂಗೆ ದಿನ ವ್ಯಾಪಾರ ಮಾಡಕ್ಕೀಗೆ. ಹೇಳಕ್ ಬಂದಾರ 35 ರೂಪಾಯಿ ಕೆಜಿ ಕೊಡ ಅಂತಂದೆ. 35 ರೂಪಾಯಿ ಮಾವಿನ ಹಣ್ಣಿಂದ ವಾಟಿನ ಬರಂಗಿಲ್ಲ. ಹೋಗೋಗ್ರಿ. ಮಾಯಿನಣ್ರಿ, ಸೀಕಣಿ ಮಾಯಿನಣ್ರಿ, ತಾಜಾ ತಾಜಾ ಮಾಯಿನಣ್ರಿ, ಬರ್ರಿ ಅಕ್ಕರ ತಾಜಾ ಮಾವಿನ ಹಣ್ಣು ಬಂದವೆ ಬರ್ರಿ. ಹೋಗುವಾಗ ಬಾರಿ ತಗೊಂಡ ಬಿಡ್ತಾನ. ಹೋಗ ಇವ ನೀನು. ಹೇಳಕ್ ಬಂದಾವ ತಾಜಾ ಮಾವಿನ ಹಣ್ಣು, ಸೀಕಣಿ ಮಾವಿನ ಹಣ್ಣು ಅಂತಂದೆ. ಮ್ಯಾಗೆಲ್ಲ ಚೂಕಿ ಚೂಕಿ ಆಗ್ಯಾವ. ಕೊಟ್ಟು ಹೋಗ್ಬೇಕಿಲ್ಲ ಒಂದು 20 ರೂಪಾಯಿ ಕೆಜಿ ಹಂಗ ತಗೊಂತಿದ್ವಿ 4 ಮಂದಿನೂ ಒಂದೊಂದು ಕೆಜಿ. ಬುಟ್ಟಿನ ಖಾಲಿ ಹಾಕಿದ್ವು ಅವು. ಹೌದಲ್ಲ ಸರೋಜಕ್ಕ? ಹೌದೇ, ಅದನ್ನ ಕೇಳಿದ್ವಿ ನಾನು. ಆದ್ರೆ ತೀರಾ ಕಡಿಮೆ ಆತೋಡ ಇವ. 35 ರೂಪಾಯಿ 40 ರೂಪಾಯಿಗೆ ಕೊಡ್ತಿದ್ಲ ಏನ. ಯವ್ವ ಬಿಡ, ಸಂತ್ಯಾಗ 50 ರೂಪಾಯಿ ಇದಾವೆ. ನೀ ನೋಡಿದ್ರೆ 35 ರೂಪಾಯಿ ಕೇಳಿದ್ರಿ, ಕೊಡ್ತಾಳ ಆಕಿ. ನಡೀರ ಹಿಡಿಬಿಟ್ಟೆ ಕೇಳ್ಬೇಕ ಸುಮ್ಮನೆ ಅದ. ಯಾವ್ದ ಜಾಸ್ತಿ ಆತ್ ತಗೋರ ಇವ ನಿಮ್ಗ ಅಂತಂದು ಹೇಳಿ ಮತ್ತೆ ಈ ನಾಟಕ ಮಾಡ್ತಾ. ನಡಿ ನಡಿ, ತಣ್ಣಗೆ ತಗೋಬೇಕಿಲ್ಲ ಮತ್ತೆ ನೀನು 40-50 ರೂಪಾಯಿ ಕೊಟ್ಟೆ. ಆಕೆ ಸರೋಜಕ್ಕ ರೇಟ್ ಮಾಡ್ಯಾಳ ಮತ್ತೆ ಆಕಿಗೆ ಅಂತ. ಮಾಯಿನಣ್ರಿ, ತಾಜಾ ತಾಜಾ ಮಾಯಿನಣ್ಣ, ಸೀಕಣಿ ಮಾಯಿನಣ್ಣ. ಇವ ಹಂಗಲ್ಲ, ನಾನು 40 ರೂಪಾಯಿ ಕೇಳ್ತಾರನ, ಹಂಗ 5-5 ರೂಪಾಯಿ ಜಾಸ್ತಿ ಮಾಡ್ಕೊಂತ ಹೋಗಾರನ ಅಂದ್ರೆ 35ಕ್ಕೆ ನಿಂತು ಬಿಡ್ರಿ ನೀವು. ಅದಕ್ಕೆ ಅಂದೆ ಬಿಡ ನಾನು. ನಡಿ ನಡಿ ಶಾಣಿದೀನಿ, ಕೇಳ್ಬೇಕಿಲ್ಲ ಮತ್ತೆ ನೀನು ಅಷ್ಟು ಇದ್ದಕ್ಕೆ. ಸಂತ್ಯಾಗ 30 ರೂಪಾಯಿ 40 ರೂಪಾಯಿ ಅಂದ್ರಿ, ಇಲ್ಲಿ ನೋಡಿದ್ರೆ 35 ರೂಪಾಯಿ ಕೊಡ್ತಾಳೆ ಆಕೆ. ಸಂತ್ಯಾಗ ಎಷ್ಟು ಇರ್ತಾವ ಮತ್ತೆ ಅಲ್ಲಿಗಿಂತ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಮಾಡ್ತಾರ ಅವ್ರೆ. ಮತ್ತೆ ಅಲ್ಲಿಂದ ಬಂದಿರ್ತಾರಲ್ವ, ಹೊತ್ಕೊಂಡೆ ಗಾಡಿ ಪಾಡಿ ತಗೊಂಡೆ ಬಂದಿರ್ತಾರ, ಮತ್ತೆ ಅಷ್ಟು ಖರ್ಚು ತೆಗಿತಾರ ಅವ್ರೆ. ಹೊಲ್ ಬಿಡೆ, ಸಂತ್ಯಾಗ ಇನ್ನೊಂದು 2 ದಿನ ಹೋದ್ರೆ ತಾನೇ ಕಮ್ಮಿ ರೇಟ್ ಹಾಕೋ. ಹುಡುಕ್ಯಾಡಿ ತರ್ಬೇಕು, ಚೌಕಾಸಿ ಮಾಡಿ 10-20 ರೂಪಾಯಿ ಕಮ್ಮಿ ಆದ್ರೂ ಪರವಾಗಿಲ್ಲ. ಹೌದಲ್ಲ? ಈಗ ನೋಡ್ತೀನಿ ಅವು ಎಲ್ಲ ಗಿಳಿ ಪಳಿ ಕುಕ್ಕ್ಯಾವ ಹಣ್ಣನ, ಅವನ 100 ರೂಪಾಯಿ 110 ರೂಪಾಯಿ ಕೆಜಿ ಹೇಳ್ತಾ. ನಾವೇನು ವ್ಯಾಪಾರ ಮಾಡಿಲ್ಲ ಅನ್ನೋತಿ ಹೇಳ್ತಾಳ ನೋಡಾಕಿ ಬುಬ್ಣಿ. ಅದಕ್ಕೆ ತಗೋಲಿಲ್ಲ ನಾನು. ಆಕೆ ಮ್ಯಾಗಿ ನೋಡ್ಯ ಮಾರ್ಯಾಳ ಅಂತ. ಎಷ್ಟು ಮಾರ್ಯಾಳ ಏನ ಯಾರಿಗೂ ಗೊತ್ತ. ಬುಟ್ಟಿ ನೋಡಿದ್ರ ಒಂದು ಹಣ್ಣು ಖಾಲಿಗಿಲ್ಲ, ಬುಟ್ಟ್ಯಾಗ ತುಂಬಿದ ಹಂಗೈತಿ. ಮತ್ತೆ ಹೇಳ್ತಾ ಅಷ್ಟು ಮಾರೇನಿ ಇಷ್ಟು ಮಾರೇನಿ ಅಂತಂದೆ. ಹೌದಲ್ಕಲ್ಲಮ್ಮ?